ಹುಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ. ನಾವು ಸುರತ್ಕಲ್ ಸರಾ ಕೇರ್ ಸೆಂಟರ್ ಇಂದ ಮಾತಾಡ್ತೀವಿ. ಇವತ್ತು ನಮ್ಮ ಜೊತೆಗೆ ಬೆಸ್ಟ್ ಆಗಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡು 45 ದಿವಸಗಳ ಕಾಲ ಥೆರಪಿಯನ್ನು ಪಡ್ಕೊಂಡಿರುವಂತಹ ಮೌರಿಸ್ ಬ್ರದರ್ ಇದ್ದಾರೆ. ಹಾಗೆ ಅಮ್ಮನಿಗೋಸ್ಕರ ಬಂದ್ಬಿಟ್ಟು ಚೇರ್ ಬೆಡ್ ಡಿವೈಸ್ ಅನ್ನ ಮನೆಯಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಅವರು ಏನೆಲ್ಲ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರ ಹತ್ರನೇ ಕೇಳ್ತಾ ಬರೋ. ನಮಸ್ತೆ ಬ್ರದರ್. ನಮಸ್ತೆ ಮೇಡಮ್. ಎಷ್ಟು ದಿವಸದಿಂದ ಥೆರಪಿಗೆ ಬರ್ತಾ ಇದ್ರಿ ಬ್ರದರ್? ನಾವೊಂದು 45 ಡೇಸ್ ಆಯ್ತು. ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೇನೆ ದೇವರಿಗೆ. ಯಾಕಂದ್ರೆ ಇಷ್ಟು ಒಳ್ಳೆ ನಮ್ಗೆ ಫ್ರೀ ಸರ್ವಿಸ್ ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರುತ್ತಿದ್ದ ಸರಾ ಕೇರ್ ಸಂಸ್ಥೆಗೆ, ಅದೇ ರೀತಿ ಕೊರಿಯಾ ಕಂಪನಿಯವರು ಕೂಡ ನಮ್ಗೆ ಈ ತರ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೇನೆ. ನಾನು 45 ಡೇಸ್ ಇಂದ ಫಸ್ಟ್ ನಾನು ಒಂದು 2 ಡೇಸ್ ಬಂದೆ. ಸೊ ನನಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಕ್ಕಿತು. ಅದಕ್ಕೆ ನಾನು ಮತ್ತೆ ಥಿಂಕ್ ಮಾಡಿದೆ ಅಮ್ಮನಿಗೋಸ್ಕರ. ಅಮ್ಮನಿ ಕೂಡ ಒಂದು ಸ್ಟ್ರೋಕ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ರು. ಸೊ ಅವ್ರು ನಡ್ಕೊಂತಿರ್ಲಿಲ್ಲ. ಸೊ ಆಚೆ ಈಚೆ ಸ್ವಲ್ಪ ಆಚೆ ಈಚೆ ನಡ್ಕೊಂಡು ಹೋಗುವಾಗ ಅಂದ್ರೆ ಧೈರ್ಯ ಇರ್ಲಿಲ್ಲ ಅವ್ರಿಗೆ ಒಬ್ಬರಿಗೆ ನಡ್ಕೊಂಡು ಹೋಗ್ಲಿಕ್ಕೆ. ಸೊ ಈಗ ನಾನು ಆಫ್ಟರ್ 2 ಡೇಸ್ ನಿಂದ ನಾನು ಅಮ್ಮನಿ ಕೂಡ ಕರ್ಕೊಂಡು ಬಂದ್ರೆ ಥೆರಪಿಗೆ. ಸೊ ಅಲ್ಲಿ ಒಂದು 45 ಡೇಸ್ ಅಲ್ಲಿ ನಾನು ಅಮ್ಮನಿ ಕೂಡ ಸ್ವಲ್ಪ ನನಗೆ ಗೊತ್ತಿದೆ ಅಮ್ಮಂದು ಸಿಚುವೇಶನ್ ನೋಡುವಾಗ. ಸೊ ಯಾವ ರೀತಿ ಅವರು ಚೇಂಜಸ್ ಆಗಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನಾನು ಚೇರ್ ಬೆಡ್ ಮತ್ತೆ ಇದರೊಟ್ಟಿಗೆ ಎಂತ ಸಿಕ್ತ ಅದ್ರಲ್ಲಿ ನನಗೆ ನಾನು ಆರ್ಡರ್ ಮಾಡಿದ್ದೆ. ನಿಮ್ಗೆ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಸೊ ನನ್ಗೆ ಅಂದ್ರೆ ಬ್ಯಾಕ್ ಪೇನ್ ಇತ್ತು, ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಇತ್ತು, ನೆಕ್ ಪೇನ್ ಇತ್ತು, ಶೋಲ್ಡರ್ ಪೇನ್ ಇತ್ತು. ಸೊ ಅದೇ ರೀತಿ ನನಗೆ ಪಾದದ ಅಡಿದು ಉರಿ ಬರ್ತಾ ಇತ್ತು. ಸೊ ಅದೆಲ್ಲ ನನಗೆ ಅಲ್ಲಿ ಬಂದ ಮೇಲೆ ವಿದಿನ್ 40 ಡೇಸ್ ಅಲ್ಲಿ ನನಗೆ ಕ್ಲಿಯರ್ ಆಗಿದೆ. ಸೊ ಯಾವುದಿಲ್ಲ, ಮೇನ್ ಆಗಿ ಪೈಲ್ಸ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗಿದೆ. ಮತ್ತೆ ಬ್ಯಾಕ್ ಪೇನ್ ನನಗೆ ಏನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೆ ಶಾಪ್ ಇದ್ದ ಕಾರಣ ನಾನು ಹೆಚ್ಚಾಗಿ ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೆ. ಅದಕ್ಕೋಸ್ಕರ ಇದೆಲ್ಲ ನನಗೆ ಬೆನಿಫಿಟ್ ಸಿಕ್ಕಿದೆ. ಸೊ ಯಾಕೆ ಇದನ್ನು ಯೂಸ್ ಮಾಡಬಹುದು, ಮನೆಯಲ್ಲಿ ಯಾಕೆ ಯೂಸ್ ಮಾಡಬಾರ್ದು, ಮನೆಯಲ್ಲಿ ಇದ್ದವರಿಗೆ ಕೂಡ ಬೆನಿಫಿಟ್ ಸಿಗ್ತದೆ ಅಂತ ಹೇಳಿ ನಾನು ಅದನ್ನು ಯೂಸ್ ಮಾಡಿದೆ. ಓಕೆ, 45 ಡೇಸ್ ಇಂದ ರೆಗ್ಯುಲರ್ ಆಗಿ ಥೆರಪಿಗೆ ಬಂದು ಆರೋಗ್ಯದಲ್ಲಿ ನಿಮ್ದು ಇಂಪ್ರೂವ್ಮೆಂಟ್ ಬಂದ್ರೆ ಅಮ್ಮನಿಗೋಸ್ಕರ ಬಂದ್ಬಿಟ್ಟು ಚೇರ್ ಬೆಡ್ ಥೆರಪಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹಾಕಿರುವಂತ ಹಣ ನಿಮ್ಗೆ ವೇಸ್ಟ್ ಅಂತ ಅನಿಸ್ಲಿಲ್ವಾ? ಇಲ್ಲ 100% ವೇಸ್ಟ್ ಇಲ್ಲ. ಅದು ನಮ್ಗೆ ಯೂಸ್ಫುಲ್ ಆಗ್ತದೆ. ನಮ್ಗೂ ಯೂಸ್ಫುಲ್ ಆಗ್ತದೆ, ನಮ್ಮ ಮನೆಯವರಿಗೆ ಯೂಸ್ಫುಲ್ ಆಗ್ತದೆ. ಸೊ ಅಲ್ಲಿ ನಮ್ಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡುವುದಕ್ಕಿಂತ ಸೊ ಇಷ್ಟು ದೊಡ್ಡ ಅಮೌಂಟ್ ಅದು ಏನು ನಮ್ಗೆ ಅಷ್ಟು ದೊಡ್ಡ ಗೊತ್ತಾಗುದಿಲ್ಲ. ಯಾಕಂದ್ರೆ ಅದು ನಮ್ಮ ಆರೋಗ್ಯಕ್ಕೋಸ್ಕರ, ನಾವು ಮನೆಯವರ ಆರೋಗ್ಯಕ್ಕೋಸ್ಕರ ನಮ್ಗೆ ಯೂಸ್ ಮಾಡ್ತೇವೆ. ನನ್ಗೆ 2 ಮಕ್ಕಳಿದ್ದಾರೆ, ಅವರಿಗೆ ಹೆಚ್ಚಾಗಿ ಥೆರಪಿಗೆ ಬರ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಸ್ಕೂಲ್ಗೆ ಹೋಗೋ ಕಾರಣ. ಸೊ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮಾಡಿದ್ರೆ ಈಗ ಮಕ್ಕಳು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅಮ್ಮನಿ ಕೂಡ ಹೆಚ್ಚಾಗಿ ಆಚೀಚೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಕೂತ್ಕೊಳ್ತಾರೆ, ಇದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಾನು ಜಸ್ಟ್ 45 ಡೇಸ್ ಯೂಸ್ ಮಾಡಿದ್ದು ಫ್ರೀ ಥೆರಪಿ. ಸೊ ನಂತರ ನನಗೆ ತುಂಬಾ ಬೆನಿಫಿಟ್ ಇದ್ದ ಕಾರಣ ನಾನು ಎಲ್ಲರಿಗೆ ಯೂಸ್ ಆಗುವ ಹಾಗೆ, ಇಡೀ ಫ್ಯಾಮಿಲಿಗೆ ಯೂಸ್ ಆಗುವ ಹಾಗೆ ನಾನು ಇದನ್ನು ಯೂಸ್ ಮಾಡಿದ್ದೇನೆ. ಎಲ್ಲರಿಗೆ ಯೂಸ್ ಆಗುತ್ತೆ, ಎಲ್ಲರ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಬಂದ್ಬಿಟ್ಟು ಚೇರ್ ಬೆಡ್ ಥೆರಪಿಯನ್ನ ಮನೆಯಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವಿಡಿಯೋವನ್ನು ನೋಡುವಂತ ವೀಕ್ಷಕರಿಗೆ ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ ಬ್ರದರ್? ಗ್ರಾಹಕರಿಗೆ ಮೊದಲು ಅಲ್ಲಿ ಫ್ರೀ ಥೆರಪಿ ಉಂಟು, ಅದನ್ನು ಯೂಸ್ ಮಾಡಿ ನೋಡಿ. ಸೊ ಆಗ ನಿಮ್ಗೆ ಇದರ ಬೆನಿಫಿಟ್ ಎಲ್ಲ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದು ಪ್ರಾಬ್ಲಮ್ ಇದ್ರು ತಕ್ಷಣ ಗುಣ ಆಗುದಿಲ್ಲ. ಸೊ ಎಷ್ಟೋ ನಮ್ಗೆ ಆರೋಗ್ಯಕ್ಕೆ ಎಫೆಕ್ಟ್ ಇರ್ತದೆ. ಸೊ ಕೆಲವರಿಗೆ ರಿಯಾಕ್ಷನ್ ಕೊಡ್ತದೆ, ಹಾಗೆ ಆಗ್ತದೆ ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಕಂಟಿನ್ಯೂ ಮಾಡಿ, 100% ರಿಸಲ್ಟ್ ಉಂಟು. ನೋಡಿದ್ರಲ್ಲ, ಬೆಸ್ಟ್ ಆದ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಮ ಬ್ರದರ್. ಹಾಗೆ ನೀವು ಕೂಡ ಹಾಗೆ ಹಾಸ್ಪಿಟಲ್ಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಸರಾ ಕೇರ್ ಸೆಂಟರ್ಗೆ ಒಮ್ಮೆ ವಿಸಿಟ್ ಆಗಿ ಅಲ್ಲಿ ಬರುವಂತಹ ಅಪ್ಪ ಅಮ್ಮನಿಗೆ ಯಾವ ತರ ರಿಕವರಿ ಆಗ್ತದೆ ಅಂತ ಈಗ ತಾನೇ ನೋಡಿದ್ರಿ. ನೀವು ಕೂಡ ಹಾಗೆ ಬಂದು ಥೆರಪಿಯನ್ನ ಪಡ್ಕೊಂಡು ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಅಮ್ಮ. ఈరగితే దుంబుడులు ఇందు చైర్ బెడ్ కూల్దారు ఇదే గింజ ఆపుండు మస్తు ఎడ్డ ఆపుండా దుంబుడు దించలేదు ఫ్రెష్ ఉల్లారా
ಅದು ದುಂಬುದ ಲೆಕ್ಕನ ಉಳ್ಳಾರ ಎಡ್ಡೆ ಬ್ರಷ್ ಉಳ್ಳಾರ ಎಂಚ ಇದು ಖುಷಿ ಹಾಕೊಂಡು ನಾನು ಇಟ್ಟು ಕುಳ್ಳೇರೆ ಎಂಚ ಓಕೆನಾ